ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೋಹಳ್ಳಿಯಲ್ಲಿ ಅಥಣಿ ಪೂರ್ವ ಭಾಗದ ಕೆರೆ ತುಂಬುವ ಯೋಜನೆಯಲ್ಲಿ ಬರುವ 7 ಹಳ್ಳಿಗಳ ರೈತರಿಂದ ಸಣ್ಣ ನೀರಾವರಿ ಇಲಾಖೆ ಸಚಿವರು ಆದ ಶ್ರೀ ಎನ್.ಎಸ್. ಬೋಸರಾಜು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಅಥಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ಲಕ್ಷ್ಮಣ್ ಸವದಿ ಅವರಿಗೆ ಸತ್ಕಾರ ಸಮಾರಂಭ ಹಾಗೂ ಕೆರೆಗೆ ಬಾಗಿನ ಸಮರ್ಪಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಸಮಾರಂಭದಲ್ಲಿ ರೈತ ಗೀತೆ ಸ್ವಾಗತ ಮತ್ತು ಸತ್ಕಾರ ನಡೆಯಿತು. ಪರಮ ಪೂಜ್ಯ ಶ್ರೀ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ಮನಕವಾಡ ಹಾಗೂ ಪರಮ ಪೂಜ್ಯ ಶ್ರೀ ಆತ್ಮರಾವ್ ಸ್ವಾಮಿಗಳು ಗುರುದೇವಾಶ್ರಮ ಕಕ್ಕಮರಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನೀರಿಗಾಗಿ ಕಂಗಾಲ್ ಆಗಿದ್ದ ಈ ಭಾಗದ ರೈತರು ಕೃಷ್ಣಾ ನದಿಯಿಂದ 7 ಹಳ್ಳಿಗಳಿಗೆ ಕೆರೆಗೆ ನೀರು ತುಂಬಿರುವ ಈ ಯೋಜನೆಯಿಂದ ಮರುಜೀವ ಬಂದಂತಾಗಿದ್ದು, ಕೆರೆಗೆ ಬಾಗಿನ ಹಾಗೂ ಸತ್ಕಾರ ಸಮಾರಂಭ ಅತಿ ಸಂತೋಷದಿಂದ ಸುತ್ತ ಊರಿನ ಗ್ರಾಮಸ್ಥರು ಹಾಗೂ ರೈತರು, ಹಿರಿಯರು, ನಾಗರಿಕರು ಈ ಸಮಾರಂಭದಲ್ಲಿ ಭಾಗವಹಿಸಿದರು. ಶ್ರೀಮಾನ್ ಲಕ್ಷ್ಮಣ ಸವದಿ ಅವರು 22 ಅನುಮೋದನೆ ಪಡೆದಿದ್ದಾರೆ. ಅದರಿಂದ ನಮ್ಮ ಈ ಸರ್ಕಾರ ಬಂದಂದರೆ ಅದು ವೇಗವಾಗಿ ಮಾಡಿ ಅವರ ಪ್ರಯತ್ನದಿಂದ ಆ ಕೆಲಸ ಮುಗಿಸಿ ಇವತ್ತು ಕಾರ್ಯಕ್ರಮ ಚಾಲಿಸಲಾಗಿದೆ ಮತ್ತು ಬಾಗಿನ ಪೂಜೆ ಸಿದ್ಧ ಮಾಡಿದೆ. ಮತ್ತು ಅನೇಕ ಯೋಜನೆಗಳು ಅವರು ಈ ತಾಲೂಕಾದ್ಯಂತ ಜನರಿಗೆ ಅಂತರ್ಜಲ ಹೆಚ್ಚಿಸಬೇಕು ಮತ್ತು ಇಡೀ ತಾಲೂಕಾದ್ಯಂತ ಎಲ್ಲ ರೈತರಿಗೆ ಅವಕಾಶಗಳು ಕಲ್ಪಿಸಬೇಕಂತೇಳಿ ಅನೇಕ ಯೋಜನೆಗಳು ಈಗಾಗಲೇ ಅವರು ಸಿದ್ಧಪಡಿಸಿದ್ದಾರೆ. ಬರುವಂಥ ದಿನಗಳಲ್ಲಿ ಆ ಯೋಜನೆಗಳು ಚಾಲು ಕೊಡ್ತಕ್ಕಂಥ ಪ್ರಯತ್ನ ಕೂಡಿ ಮಾಡ್ತಾರೆ. ಗಡಿ ಭಾಗದಲ್ಲಿ ಮತ್ತು ಯಾವುದೇ ಒಂದು ಗೇಟ್, ಈಗ 2 ವಿಷಯ ಅವ್ರು ಹೇಳಿದ್ರು. ಒಂದು ಗೇಟ್ ಏನೋ ಆಗಿದೆ, ಅದು ಕಂಪ್ಲೀಟ್ ಮಾಡ್ಬೋದು. ಈಗಾಗಲೇ ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟು ತಕ್ಷಣ ಗೇಟ್ ಹಾಕಿ ನೀರು ಉಳಿಸಿ ರೈತರಿಗೆ ಅನುಕೂಲವಂತ ಪ್ರಯತ್ನ ಮಾಡಿದ್ವಿ. ಮತ್ತು 25 ಕೋಟಿ ರೂಪಾಯಿ ಇರ್ತದೆ. ಹೊಸ ತಂತ್ರಜ್ಞಾನ ಮುಖಾಂತರ ಅಂತರ್ಜಲ ಹೆಚ್ಚಿಸಲಿಕ್ಕೆ ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಯೋಜನೆ ಆಗಲೇ ಆ ಪ್ರಾಜೆಕ್ಟ್ ಬಗ್ಗೆ ನಮ್ಗೆ ವಿವರಣೆ ಕೊಟ್ಟಿದ್ದಾರೆ. ಅವರು ಬರುವಂಥ ದಿನಗಳಲ್ಲಿ ಆ ಪ್ರಾಜೆಕ್ಟನ್ನು ಅನುಮೋದನೆಪಡಿಸಿ ಸರ್ಕಾರದಿಂದ ಈ ಕ್ಷೇತ್ರಕ್ಕೆ ಉತ್ತಮವಾದಂಥ ಅಂತರ್ಜಲವನ್ನು ಹೆಚ್ಚಿಸಿ ರೈತರಿಗೆ ಬೋರ್ವೆಲ್ ಮುಖಾಂತರ ನೀರು ಸಿಗ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ಕಾಮಗಾರಿಗಳಿಗೆ ಅವರು ಯಾವ ರೀತಿ ಕೊಡ್ತಾರೆ? ಟೋಟಲ್ ಪ್ರಾಜೆಕ್ಟ್ 25 ಕೋಟಿ ಆಗ್ತದೆ. ಇವತ್ತು 997 ವರ್ಕ್ಸ್ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಸುಮಾರು 980 ಕೋಟಿ ರೂಪಾಯಿ ನಾವು ಖರ್ಚು ಮಾಡ್ತಾಯಿದ್ದೀವಿ. ಎಲ್ಲ 7 ಭಾಗಗಳು. ಲಾಸ್ಟ್ ಟೈಮ್ ಬಂದು ಬೇರೆ ಬೇರೆ ಭಾಗದಲ್ಲಿ ನಾವು ಎಲ್ಲ ಸ್ಕೀಮ್ಗಳು ಚಾಲನೆ ನಡೆದಿದೆ. ಮುಂಜಾನೆ ಬೆಳಗ್ಗೆ ಮತ್ತು ಚಿಕ್ಕೋಡಿ ಕ್ಷೇತ್ರ ಸಹಿತ ಹೋಗಿದ್ವಿ, ಅದನ್ನು ಸಹಿತ ಚಾಲನೆ ಮಾಡಿದ್ವಿ. ಅದೇ ರೀತಿಯಾಗಿ ಬ್ಯಾರೇಜ್ಗಳು 8 ಬ್ಯಾರೇಜನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. ಹೀಗಾಗಿ ಒಟ್ಟಾರೆ 900 ಅಂದರೆ ಸುಮಾರು 1000 ಕೋಟಿ ರೂಪಾಯಿ ಕೆಲಸ ಇವತ್ತು ನಮ್ಮ ಇಲಾಖೆಯಿಂದ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ. ಸರ್, ಈಗ ಮಹಾರಾಷ್ಟ್ರ ಗಡಿ ಹೊಂದಿಕೊಂಡಿರುವಂಥ ಸಾಕಷ್ಟು ಒಗ್ಗರಣೆ ಮತ್ತು ಸಣ್ಣ ಕೆರೆ ಹಳ್ಳಗಳಿದೆ ಸರ್. ಅಲ್ಲಿ ತಮ್ಮ ಸರ್ಕಾರ ಬಂದಾಗಿನಿಂದ ಯಾವುದೇ ರೀತಿಯಾದ ಅಭಿವೃದ್ಧಿಗಳ ಕೆಲಸ ಆಗ್ತಾಯಿಲ್ಲ, ಬಂದರುಗಳ ನಿರ್ಮಾಣ ಆಗ್ತಾಯಿಲ್ಲ ಸರ್. ಈಗ ನೋಡಿ, ಇದ್ದಂಥ ಕೆಲಸಗಳೇ ಭಾಳಷ್ಟು ಪೆಂಡಿಂಗ್ಗಳಿತ್ತು. ಹಿಂದಿನ ಸರ್ಕಾರದಲ್ಲಿ 12,696 ಕೋಟಿಯಷ್ಟು ಕೆಲಸಗಳು ಚುನಾವಣೆಗಳು ಮುಂದೆ ಅವರು ತೆಗೆದುಕೊಂಡು ಅಪ್ರೂವಲ್ ಕೊಟ್ಬಿಟ್ಟಿದ್ರು. ಇದರಲ್ಲಿ ಕೆಲವು ಕಡೆ ಆಗ್ತಿರ್ತಾವೆ. ಆದರೆ ಇಮಿಡಿಯೇಟ್ಲಿ ಎಂಕ್ವೈರಿಗೆ ಹಾಕಿದ್ರು, ಪೊಲೀಸ್ನವರು ಹೋದ್ರು, ಅವ್ರ ಮೇಲೆ ಕ್ರಮ ತೆಗೆದುಕೊಂಡು. ತಿಮ್ಮಾಪುರ ಅವ್ರ ಮೇಲೆ ಸರ್ ಭ್ರಷ್ಟಾಚಾರ ಆರೋಪ ಬಿಜೆಪಿಯವರಿಗೆ ಬೇರೆ ಕೆಲಸ ಇಲ್ಲ. ಈ ಸರ್ಕಾರ ಭಾಳಷ್ಟು ಉತ್ತಮ ಕೆಲಸಗಳು ಮಾಡ್ತಾ ಇದೆ. ಜನಪರವಾದಂಥ ಕಾರ್ಯಕ್ರಮಗಳು ಆಶ್ವಾಸನೆ ಕೊಟ್ಟಂತೆ ನಡ್ಕೊಳ್ತಾ ಇದೆ. ಇರಿಗೇಷನ್ ಕಾಮಗಾರಿಗಳು, ರಸ್ತೆಗಳ ಕಾಮಗಾರಿಗಳು ಇರ್ಬೋದು, ಎಲ್ಲ ಕಾಮಗಾರಿಗಳು ಬಜೆಟ್ ಪ್ರಕಾರ ನಡೀತಾ ಇದೆ. ಬಿಜೆಪಿ ಅವರು ತಿಮ್ಮಾಪುರ್ಗೆ ರಾಜೀನಾಮೆ ಕೊಡಬೇಕು ಅಂತ ಕೇಳ್ತಾರೆ. ಯಾರನ್ನೊಬ್ಬರು ಹಿಡ್ಕೊಳ್ಬೇಕಲ್ಲವರು ಏನಾದರೂ ಬೆಳಗ್ಲಿದ್ದ ಸಾಯಂಕಾಲವರೆಗೂ ಹೇಳೋದೇನು ಆಪಾದನೆಗಳು ಮಾಡೋದು. ಸರ್ಕಾರ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಹೇಳೋದು. ಇದು 160 ಸಲ ಹೇಳಿದ್ದಾರೆ. ಈಗಾಗಲೇ ವಿಜಯೇಂದ್ರನವರು, ಅಶೋಕ್ ಅಂತವರು ಅವರು ಅಷ್ಟೊಂದು ದೊಡ್ಡ ಪಕ್ಷದ ಅಧ್ಯಕ್ಷರಾಗಿ, ಅವರ ವಿರೋಧ ಪಕ್ಷ ನಾಯಕರಾಗಿ ಯಾವುದಾದ್ರೂ ಒಂದು ಹೇಳಿದ್ರೆ ಜನ ತಿಳ್ಕೊಳ್ಬೇಕು ಏನೋ ಇದರಲ್ಲಿ ಅರ್ಧ ಐತೆ ಅಂತೇಳಿ 106 ಸಲ ಹೇಳಿ. ಬೆಳಗಾವಿ 3 ಸಲ 6 ಸಲ ಬಂದು ಹೋಗಿದ್ದಾರೆ ಮುಖ್ಯಮಂತ್ರಿಗಳು. 6 ಸಲ ಪ್ರತಿ ಸಾರಿ ಹೋಗ್ತಾ ಇದ್ದಾರೆ, ಅವ್ರು ರಾಜೀನಾಮೆ ಮಾಡ್ತಾರೆ ಅಂತೇಳಿ. ಈ ರೀತಿಯಾಗಿ ಅವರಿಗೆ ರಾಜಕೀಯದಲ್ಲಿ ಅವರಿಗೆ ಒಳ್ಳೆ ಅವರ ಅಧಿಕಾರ ಬರಬೇಕು. ಇದ್ದಂಥ ಸರ್ಕಾರ ಮಾಡುವಂಥ ಒಳ್ಳೆ ಕೆಲಸಗಳಿಗೆ ಅವರ ಕಪ್ಪು ಸುಖ ತರಬೇಕೆಂಬ ಉದ್ದೇಶವನ್ನು ಬಿಟ್ಟರೆ, ಕೇಂದ್ರದಿಂದ ಬರಬೇಕಾಗಿದ್ದ ಹಣ ಕೊಡಲಿಕ್ಕೆ 40 ಲಕ್ಷ 30 ಲಕ್ಷ ಅಂತೇಳಿ ನೀರಾವರಿ ಇಲಾಖೆ ಫೈಲ್ ಮಾಡಿ ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ IAS ಆಫೀಸರ್ ಈಗಾಗಲೇ ಲ್ಯಾಂಡ್ ಎಕ್ವಿಷನಲ್ಲಿ ಹಾಕಿದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಈಗಾಗಲೇ ಪ್ರಾರಂಭ ಆಗಿದೆ. ಈ ವರ್ಷ ಮಾರ್ಚ್ ಒಳಗೆ 16,000 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ದುಡ್ಡಿದ್ರೆ ಮಾಡ್ತಾರೆ, ದುಡ್ಡಿಲ್ಲದೆ ಮಾಡ್ತಾರೆ. ಅವ್ರೇನು ಮಾಡ್ತಾರೆ? ಭರತ ಮೂಡಗುಂಡೆ, ಕೋಹಳ್ಳಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.